ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ಒಂದು 15 to 20 ಡೇಸ್ ಅಲ್ಲಿ ನಿಮಗೆ ಯಾವ್ಯಾವ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೆ ಆ ಎಲ್ಲಾ ಅಪ್ಡೇಟ್ ಗಳಿಗಿಂತ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ, ಈಗ ಇವತ್ತು ಧಾರವಾಡಕ್ಕೆ ಹೋಗಿದ್ದೆ ನಾನು. ಹಾಗೆ ವಾಕ್ ಮಾಡ್ತಿರ್ಬೇಕಾದ್ರೆ ಹಲವಾರು ಸ್ಟೂಡೆಂಟ್ಸ್ ಸಿಕ್ಕರು. ನಂತರ ಊಟಕ್ಕೆ ಹೋದಾಗ ಹೋಟೆಲಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಸಿಕ್ಕರು. ನಂತರ ಕೆಲವು ಸ್ಟೂಡೆಂಟ್ಸ್ ಬಸ್ಸಿಂದ ಕೂಡ ಹಾಯ್ ಸರ್ ಅಂತ ಹೇಳಿ ಹೋಗ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರಿ, ಈಗ ವಿಷಯವನ್ನ ಹೇಳೋದಾದ್ರೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಮಿಸ್ಟೇಕ್ಸ್ ಏನಿದಾವೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಅಥವಾ ನೀವು ಕ್ಲೇಮ್ ಮಾಡದೇ ಇರುವಂತಹ ಕೋಟಾ, ಅದ್ರ ಮೇಲೆ ಆ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಬಟ್ ಕ್ಲೇಮ್ ಮಾಡಿರ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಕ್ಲೇಮ್ ಮಾಡಿದ್ರು ಕೂಡ ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿದರೆ ಜುಲೈ 2, ಜುಲೈ 3 ಹಾಗೆ ಜುಲೈ 4 3 ದಿನಗಳ ಕಾಲ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ನಡೆಯುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿದ್ಯಾರ್ಥಿಗಳು ಅವರಿಗೆ ಎಲಿಜಿಬಲ್ ಇರುವಂತಹ ಅಥವಾ ಅವರು ಯಾವ್ಯಾವ ಕೋಟಾಗಳಿಗೆ ಎಲಿಜಿಬಲ್ ಇದ್ದಾರೋ ಆ ಕೋಟಾಗಳನ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಓಕೆನಾ? ಅದು ಬೇಕಾದ್ರೆ ಯಾವುದೇ ಕೋಟಾ ಆಗಿರ್ಬೋದು. ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಬಟ್ ನೀವು ಯಾವ್ಯಾವ ಕೋಟಾಗಳಿಗೆ ಎಲಿಜಿಬಲ್ ಇದ್ದಾರೆ ಅದು ಬೇಕಾದ್ರೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹಾಗೆ ಇನ್ಕಮ್ ರಿಲೇಟೆಡ್ SNQ ಕೋಟಾ. ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು SNQ ಕೋಟಾಕ್ಕೆ ಎಲಿಜಿಬಲ್ ಅಂತ ತೋರಿಸ್ತಾ ಇಲ್ಲ, ಇನ್ಕಮ್ 0 ಅಂತ ತೋರಿಸ್ತಾ ಇದೆ. ಹಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಕಾಸ್ಟ್ ರಿಲೇಟೆಡ್ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಕಾಸ್ಟ್ ರಿಲೇಟೆಡ್. ನಿಮ್ಮಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಕಾಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ? ಹಾಗಿದ್ರೆ ಈ ರೀತಿ ಯಾವುದೇ ಒಂದು ಕೋಟಾ ಆಗಿರ್ಲಿ ಅದಕ್ಕೆ ಸಂಬಂಧಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಈಗ ನಡೆಯುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಆನ್ಲೈನ್ ನಲ್ಲಿ ನಡೆಯಲ್ಲ, ಆಫ್ಲೈನ್ ನಲ್ಲಿ ನಡೆಯುತ್ತೆ. ಹಾಗಾದ್ರೆ ಎಲ್ಲಿ ನಡೆಯುತ್ತೆ ಅಂತ ನೀವು ಕೇಳೋದಾದ್ರೆ KEA ಆಫೀಸ್ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಇದೆ. ಹಾಗಾದ್ರೆ ನೀವು ಡೈರೆಕ್ಟ್ ಆಗಿ ಹೋಗೋದಲ್ಲ, ಸ್ಲಾಟ್ ಬುಕಿಂಗ್ ಅನ್ನ ಮಾಡ್ಕೋಬೇಕು. ಹಾಗಾದ್ರೆ ಸ್ಲಾಟ್ ಬುಕಿಂಗ್ ಅಂದ್ರೆ ಏನು ಇದನ್ನ ನಿಮಗೆ ಹೇಳೋದಾದ್ರೆ, ಸ್ಲಾಟ್ ಬುಕಿಂಗ್ ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಳ್ಳೋದು. ಅದನ್ನ ಹೇಗೆ ಪಡೆದುಕೊಳ್ಳೋದು, ಯಾವಾಗ ಪಡೆದುಕೊಳ್ಳೋದು ನಿಮ್ಗೆ ಹೇಳೋದಾದ್ರೆ, ಈಗ ನಾಳೆಯಿಂದ ಈ ಸ್ಲಾಟ್ ಬುಕಿಂಗ್ ಗೋಸ್ಕರ ಲಿಂಕ್ ಅನ್ನ ಕೇಳಿದವರು ವೆಬ್ಸೈಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಇವತ್ತು ಜೂನ್ 26, ನಾಳೆ ಜೂನ್ 27 ಇದೆ. ಸೊ ನಾಳೆ ಸಂಜೆ ಹಾಗೆ ಈ ಒಂದು ಲಿಂಕ್ ಅನ್ನ ಕೇಳಿದವರು ಪ್ರೊವೈಡ್ ಮಾಡಬಹುದು ಸ್ಲಾಟ್ ಬುಕಿಂಗ್ ಗೋಸ್ಕರ. ಆ ಟೈಮ್ ಅಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದಾರೆ, ಕೋಟಾ ರಿಲೇಟೆಡ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಟ್ಟಿಲ್ಲ ಅಂತವ್ರು ಸ್ಲಾಟ್ ಬುಕಿಂಗ್ ಅನ್ನ ಮಾಡ್ಬೇಕು. ಮೊದಲೇದಾಗಿ ಅಂದ್ರೆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ, ವೆಬ್ಸೈಟ್ ಅಲ್ಲಿ ಕೊಟ್ಟಿರೋದು ಅಂದ್ರೆ ಏನು ಸ್ಲಾಟ್ ಬುಕಿಂಗ್ ಲಿಂಕ್ ಅಂತಾನೆ ಕೊಟ್ಟಿರ್ತಾರೆ. ಅದನ್ನ ಕ್ಲಿಕ್ ಮಾಡ್ತೀರಾ, ID ಪಾಸ್ವರ್ಡ್ ಇರುತ್ತೆ, ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಅಲ್ಲಿ ನೀವು ಯಾವ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ ಅದನ್ನ ಕೇಳ್ತಾರೆ. ಅದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದ್ರ ನಂತರ ಇಂತಹ ಡೇಟ್ ಹಾಗೆ ಇಂತಹ ಟೈಮ್ಗೆ KEA ಆಫೀಸ್ಗೆ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಅಪಾಯಿಂಟ್ಮೆಂಟ್ ಬುಕ್ ಆಗತ್ತೆ. ನಿಮಗೆ ಡೇಟ್ ಮತ್ತು ಟೈಮ್ ಅನ್ನ ಅವರು ತಿಳಿಸ್ತಾರೆ. ಅವರು ಕೊಟ್ಟಂತಹ ಡೇಟ್ ಮತ್ತು ಟೈಮ್ ಏನಿರುತ್ತೆ ಅದಕ್ಕೆ ಅಂದ್ರೆ ಆ ದಿನಾಂಕದಂದು KEA ಆಫೀಸ್ ಬೆಂಗಳೂರು ಅಲ್ಲಿ ಪ್ರೆಸೆಂಟ್ ಇರಬೇಕು. ಪ್ರೆಸೆಂಟ್ ಇದ್ದಾಗ ಅವರೇನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ. ನಂತರ ಮತ್ತೊಂದು ವಿಷಯ ಗಮನದಲ್ಲಿರಲಿ, ಎಲ್ಲಾ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರ್ಬೇಕು. ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ನೀವೀಗ ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಟ್ ಕಾರ್ಡ್, ನಂತರ ಯಾವ ಕೋಟಾವನ್ನ ಕ್ಲೇಮ್ ಮಾಡಿದ್ರಿ ನೀವು, ಅಂದ್ರೆ ಕೋಟಾ ಕ್ಲೇಮ್ ಮಾಡಿದ್ರಿ ಬಟ್ ಕ್ಲೇಮ್ ಆಗಿಲ್ಲ, ಅಥವಾ ಈ ಹಿಂದೆ ಕ್ಲೇಮ್ ಮಾಡಿರಲಿಲ್ಲ ಈಗ ಕ್ಲೇಮ್ ಮಾಡ್ಬೇಕು ಅಂತಿದೀವಿ, ಅದಕ್ಕಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು KEA ಆಫೀಸಿಗೆ ಹೋಗ್ತೀರಾ. ಹೋದಾಗ ಅವ್ರದನ್ನೆಲ್ಲ ವೆರಿಫೈ ಮಾಡಿ ನಿಮಗೆ ಆ ಒಂದು ಕೋಟಾ ಕ್ಲೇಮ್ ಆಗುತ್ತದೆ, ಕ್ಲೇಮ್ ಮಾಡಿ ಕೊಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೂ ಕೂಡ ಸರಿಯಾದ ಡೀಟೇಲ್ಸ್ ಬರುತ್ತೆ. ನಂತರ ಯಾವ್ಯಾವ ಕೋಟಾಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ತಿಳಿಸಿ. ಬೇಕು ಅಂತ ಇದ್ರೆ ಆ ವಿಡಿಯೋನು ಕೂಡ ಮುಂದಿನ ಕೆಲವು ಗಂಟೆಗಳಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸ್ತೀನಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ಇದನ್ನ ಬಿಟ್ಟು ಕೂಡ ಬೇರೆ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.